ಉದಾರವಾದ ಹಾಗೂ ಸಾಮಾಜಿಕ ಸುವಾರ್ತೆಗಳು ಸ್ವಾಭಾವಿಕ ಮನಸ್ಸಿಗೆ ಆಕರ್ಷಣೀಯವಾಗಿ ಕಾಣುತ್ತದೆ. ಆದರೆ ದೇವರ ನಿಜ ಸುವಾರ್ತೆಯು ಜೀವಿತವನ್ನು ಬದಲಾಯಿಸುತ್ತದೆ. ಆತ್ಮೀಯ ಮಿತ್ರರೇ, ನೀವೆಲ್ಲರೂ ಹೇಗಿದ್ದೀರಿ? ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರಲ್ಲಿ ಸಂತೋಷ ಪಡುತ್ತೀರಿ ಎಂದು ನಾವು ನಂಬುತ್ತೇವೆ. ಈ ಸುವಾರ್ಥ ಸೇವೆಗಾಗಿ ಪ್ರಾರ್ಥಿಸಿರಿ. ದಾನಿಯೇಲನ ಪ್ರವಾದನೆ ಗ್ರಂಥದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ಯಾವುದು ನಿಜವಾದ ಸುವಾರ್ತೆ? ನೆಬೂಕದ್ನೆಚ್ಚರನ ಕನಸು, ವಿದ್ವಾಂಸರಿಗೆ ಬಂದ ಆಪತ್ತು ಯಾವುದು ಎಂಬುದನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಸೋಮಾರಿಯ ಆಶೆಯು ವ್ಯರ್ಥ, ಉದ್ಯೋಗಿಯ ಆತ್ಮಕ್ಕೆ ಪುಷ್ಟಿ. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 4ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರ ಸಹಾಯವನ್ನು ಬೇಡಿಕೊಳ್ಳುತ್ತಾ ದಾನಿಯೇಲನ ಪ್ರವಾದನೆ ಗ್ರಂಥದ 2ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಬಹು ಲೋಹಗಳ ಪ್ರತಿಮೆಯ ಕುರಿತಾಗಿ ನೆಬೂಕದ್ನೆಚ್ಚರನಿಗೆ ಬಿದ್ದ ಕನಸು, ಅನ್ಯರ ಕಾಲಾವಧಿಯಲ್ಲಿನ 4 ಸಾಮ್ರಾಜ್ಯಗಳ ದಾನಿಯೇಲನ ವಿವರಣೆ. ಪ್ರಿಯರೇ, ಪ್ರವಾದನೆಯ ವಿಚಾರದಲ್ಲಿ ಬಹು ಪ್ರಮುಖವಾದ ಭಾಗದಲ್ಲಿ ನಾವಿದ್ದೇವೆ. ಬಹು ಲೋಹಗಳ ಪ್ರತಿಮೆ 2ನೇ ಅಧ್ಯಾಯ, 4 ಮೃಗಗಳು 7ನೇ ಅಧ್ಯಾಯ ಹಾಗೂ ದಾನಿಯೇಲನ 70 ವಾರಗಳು 9ನೇ ಅಧ್ಯಾಯ. ಪ್ರಿಯರೇ, ಇವು ಸತ್ಯವೇದದ ಪ್ರವಾದನೆಯ ಬೆನ್ನೆಲುಬಾಗಿವೆ. ಹಳೆ ಒಡಂಬಡಿಕೆಯ ಪ್ರವಾದನೆಗಳು ಈ ಭಾಗಗಳಲ್ಲದೆ ಪೂರ್ಣವಾಗುವುದಿಲ್ಲ. ಕರ್ತನಾದ ಯೇಸು ಎಣ್ಣೆ ಮರಗಳ ಗುಡ್ಡದಲ್ಲಿ ಹೇಳಿರುವ ಪ್ರತಿಯೊಂದು ವಿಚಾರವು ದಾನಿಯೇಲನ ಪುಸ್ತಕದ ಮೇಲೆ ಆಧಾರಿತವಾಗಿದೆ. ಶಿಷ್ಯರು ಆತನನ್ನು ಕೇಳಿದರು, ಅದು ಯಾವಾಗ ಆಗುವುದು? ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆಯೇನು ಎಂದು. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆತನು ಹೇಳಿದನು, ಆದುದರಿಂದ ಪ್ರವಾದಿಯಾದ ದಾನಿಯೇಲನು ಹೇಳಿದಂಥ ಹಾಳು ಮಾಡುವ ಅಸಹ್ಯ ವಸ್ತುವು ಪವಿತ್ರ ಸ್ಥಾನದಲ್ಲಿ ನಿಂತಿರುವುದನ್ನು ನೀವು ಕಾಣುವಾಗ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 15ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಆದ್ದರಿಂದ ಈ ಅಧ್ಯಾಯವು ಸತ್ಯವೇದದಲ್ಲಿ ಅತೀ ಪ್ರಾಮುಖ್ಯವಾದ ಭಾಗವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಎಲ್ಲ ಕಡೆಯೂ ಜನರು ಕೇಳುತ್ತಿದ್ದಾರೆ, ಈ ಜಗತ್ತು ಎಲ್ಲಿಗೆ ಹೋಗುತ್ತಿದೆ? ಘಟನೆಗಳು ಹೇಗೆ ಸಂಭವಿಸುತ್ತವೆ? ಎಲ್ಲ ಕಡೆ ಕೂಗು ಕೇಳುತ್ತಿದೆ. ಅನ್ಯಜನರ ಕಾಲಾವಧಿಯು ಮುಗಿಯುತ್ತಾ ಬರುತ್ತಿದೆ. ಅನ್ಯಜನಗಳು ಜಗತ್ತನ್ನು ಆಳುವುದಕ್ಕೆ ಅಷ್ಟೊಂದು ಸಮರ್ಥರಾಗಲಿಲ್ಲ. ದಾನಿಯೇಲನ ಪುಸ್ತಕದಲ್ಲಿ ಇದರ ಆರಂಭವನ್ನು ನೋಡುತ್ತೇವೆ. ಮುಂದೆ ಅದರ ಅಂತ್ಯಭಾಗವನ್ನು ಕಾಣಲಿದ್ದೇವೆ. ಆದರೆ ಯೇಸು ಕ್ರಿಸ್ತನ ಸಭೆಯು ಈ ಲೋಕವನ್ನು ಬಿಡುತ್ತದೆ. ಆಗ ಅನ್ಯಜನಗಳ ಕಾಲವು ಕೊನೆಗೊಳ್ಳುತ್ತದೆ ಮತ್ತು ಸಭೆಯು ಬಿಟ್ಟು ಹೋದ ಅಲ್ಪ ಕಾಲದೊಳಗಾಗಿಯೇ ಕ್ರಿಸ್ತನು ಈ ಲೋಕಕ್ಕೆ ಆಳುವುದಕ್ಕಾಗಿ ಬರುತ್ತಾನೆ. ಪ್ರಿಯರೇ, ಈ ಪ್ರವಾದನಾ ಅಧ್ಯಾಯವು ಎಲ್ಲ ಪ್ರವಾದನೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಮೂಲವಾಗಿದೆ. ಆದ್ದರಿಂದಲೇ ನಾನು ಹೇಳುತ್ತಾ ಬರುತ್ತಿದ್ದೇನೆ, ಏನೆಂದರೆ ಸತ್ಯವೇದದ ಕೆಲವು ವಚನಗಳನ್ನು ತಿಳಿದುಕೊಂಡು ಅದರ ಅರ್ಥ ಹೇಳುವುದು ಬಹು ಅಪಾಯಕರ ಸಂಗತಿಯಾಗಿದೆ. ದುರ್ಬೋಧನೆಗಳು ಆರಂಭವಾಗುವುದೇ ಹೀಗೆ. ಅವುಗಳು ದೇವರ ವಾಕ್ಯದ ಕೆಲವು ವಚನಗಳನ್ನು ಮಾತ್ರ ಆಧಾರ ಮಾಡಿಕೊಳ್ಳುತ್ತವೆ. ಈ ಬೋಧನೆಗಳನ್ನು ಪ್ರಾರಂಭಿಸುವವರು ಚರಿತ್ರೆಯನ್ನು, ಮಾನವ ಸ್ವಭಾವವನ್ನು ಚೆನ್ನಾಗಿ ತಿಳಿದವರಾಗಿರುತ್ತಾರೆ. ಸ್ವಾಭಾವಿಕ ಮನಸ್ಸನ್ನು ತೃಪ್ತಿಪಡಿಸುವ ಬೋಧನೆ ಮಾನವನಿಗೆ ಬೇಕೆಂದು ಅವರು ತಿಳಿದಿದ್ದಾರೆ. ಉದಾರತವಾದ ಹಾಗೂ ಸಾಮಾಜಿಕ ವಾರ್ತೆಗಳು ಸ್ವಾಭಾವಿಕ ಮನಸ್ಸಿಗೆ ಆಕರ್ಷಣೀಯವಾಗಿ ಕಾಣುತ್ತದೆ. ಪ್ರಿಯರೇ, ಸಮೀಪದ ಪಟ್ಟಣದಲ್ಲಿ ದೊಡ್ಡದಾದ ಸಭೆಯೊಂದನ್ನು ಕಟ್ಟುವ ಒಬ್ಬ ಸೇವಕನ ಕುರಿತಾಗಿ ನನಗೆ ತಿಳಿಸಲ್ಪಟ್ಟಿತು. ಆ ಸೇವಕನು ಅಮಲುಕೋರನಾಗಿದ್ದು ಯುವಕರ ಜೊತೆಗೆ ಸೇರಿ ಅಸಹ್ಯ ಕಾರ್ಯಗಳನ್ನು ನಡೆಸುತ್ತಿದ್ದನು. ನನಗೆ ಈ ವಿಚಾರ ತಿಳಿಸಿದವರು ಕೇಳಿದರು, ಈ ಮನುಷ್ಯನು ತನ್ನ ಸಭೆಗೆ ಜನರನ್ನು ಹೇಗೆ ಆಕರ್ಷಿಸುತ್ತಾನೆ? ಅವರು ಅವನ ಮಾತನ್ನು ಕೇಳಲಿಕ್ಕೆ ಅವನ ಸಭೆಗೆ ಸೇರಲಿಕ್ಕೆ ಬರುತ್ತಾರೆ.
ನಾನು ಅವನಿಗೆ ಹೇಳಿದೆ, ನಾವು ಸೇವೆಯಲ್ಲಿ ದೇವರನ್ನು ಪ್ರತಿನಿಧಿಸಬೇಕಾದರೆ ಅಲ್ಪಸಂಖ್ಯಾತರಾಗಿಯೇ ಇರಬೇಕಾಗುತ್ತದೆ. ಆ ಪ್ರಸಂಗಿಯಾದರೂ ಸ್ವಾಭಾವಿಕ ಮನಸ್ಸುಗಳನ್ನು ಆಕರ್ಷಿಸುತ್ತಾನೆ. ಅವನು ಅನೇಕರಿಗೆ ದೀಕ್ಷಾಸ್ನಾನ ಕೊಟ್ಟಿರಬಹುದು, ಆದರೆ ಕ್ರಿಸ್ತನ ರಕ್ಷಣಾನುಭವಕ್ಕೆ ಜನರನ್ನು ನಡೆಸಿರುವುದಿಲ್ಲ. ಪ್ರಿಯರೇ, ಶ್ರೇಷ್ಠ ದೇವರ ಸೇವಕನಾದ ಸೈಂಟ್ ಅಗಸ್ತಿನನು ಅವನ ದಿನಗಳಲ್ಲಿನ ಮ್ಯಾನಿಕಿಯನ್ ದುರ್ಬೋಧನೆಗೆ ಹೇಗೆ ಒಳಗಾದನೆಂದು ಅವನನ್ನು ಕೇಳಿದರು. ಅವನು ಹೇಳಿದನು, ಅವರ ಬೋಧನೆ ಸಂಪೂರ್ಣವೂ ಒಪ್ಪತಕ್ಕದಾಗಿಯೂ ಕಂಡಿತು ಎಂಬುದಾಗಿ. ಅನೇಕ ಪ್ರಸಂಗಿಗಳು ಉಪಯೋಗಿಸುವ ತಾತ್ವಿಕವಾದ ವಿಧಾನವು ದೇವರ ವಾಕ್ಯವನ್ನು ವಿವರಿಸುವ ಅತಿ ಅಪಾಯಕರವಾದ ವಿಧಾನವಾಗಿದೆ. ದೇವರ ವಾಕ್ಯವನ್ನು ಅಡಿಪಾಯವನ್ನಾಗಿ, ಅಧಿಕಾರವನ್ನಾಗಿ ಅವರು ಉಪಯೋಗಿಸುವುದಿಲ್ಲ. ಬದಲಾಗಿ ಯಾರಾದರೂ ಪೂರ್ವದ ಪ್ಲೇಟೋನಂತಹ ಮಹಾವ್ಯಕ್ತಿಗಳ ಅರ್ಥ ವಿವರಣೆಯನ್ನು ಕೊಡುತ್ತಾರೆ. ನನಗಾದರೂ ದೇವರ ವಾಕ್ಯವನ್ನು ಸರಿಯಾಗಿ ಬೋಧಿಸುವ ಇಬ್ಬರು ಮಹನೀಯರು ನನ್ನ ಮೇಲೆ ಪ್ರಭಾವ ಬೀರಿದರು. ಅವರು ದೇವರ ವಾಕ್ಯವನ್ನೇ ತಿಳಿಸುವ ವಿಧಾನವನ್ನು ನನಗೆ ಕಲಿಸಿದರು. ಇಡೀ ಸತ್ಯವೇದವನ್ನು ಕಲಿಯುವುದು ಅತಿ ಅವಶ್ಯವಾದದ್ದಾಗಿದೆ ಪ್ರಿಯರೇ. ಆದ್ದರಿಂದ ಈ ಭಾಗವು ನಮಗೆ ಅತಿ ಮುಖ್ಯವಾದದ್ದಾಗಿದೆ. ನೆಬೂಕದ್ನೆಚ್ಚರನ ಕನಸು. ಬಾಬೇಲಿನ ವಿದ್ವಾಂಸರನ್ನು ಅವನು ಕೇಳಿದ್ದು. ಪ್ರಿಯರೇ, ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ನೆಬೂಕದ್ನೆಚ್ಚರನು ತನ್ನ ಆಳಿಕೆಯ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ಅವನಿಗೆ ನಿದ್ರೆ ತಪ್ಪಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅತಿ ಎತ್ತರದ ಸ್ಥಾನಕ್ಕೆ ಏರಿಸಲ್ಪಟ್ಟಿರುವ ನೆಬೂಕದ್ನೆಚ್ಚರನು ತನ್ನ ನಾಯಕತ್ವದಲ್ಲಿ ಬೆಳೆದಿರುವ ಈ ಮಹಾ ಸಾಮ್ರಾಜ್ಯವನ್ನು ಕಂಡು ಆಶ್ಚರ್ಯಪಟ್ಟಿರಬಹುದು. ಬಾಬೇಲು ಪ್ರಥಮ ಜಾಗತಿಕ ಸಾಮ್ರಾಜ್ಯವಾಗಿತ್ತು. ಐಗುಪ್ತರು ಸಾಧಿಸಲಾಗದ್ದನ್ನು ನೆಬೂಕದ್ನೆಚ್ಚರನು ಸಾಧಿಸಿದ್ದನು. ಯಾಕಂದರೆ ಐಗುಪ್ತೆಯರು ತಮ್ಮಲ್ಲೇ ತೃಪ್ತಿಪಟ್ಟುಕೊಳ್ಳುವರಾಗಿದ್ದರು. ಫರೋಹನಲ್ಲಿ ಯಾರಾದರೂ ಮಾಡಿದ ಅತೀ ದೊಡ್ಡ ತಪ್ಪು ಏನೆಂದರೆ ನೈಲ್ ನದಿಯನ್ನು ಬಿಟ್ಟದ್ದು. ಅದು ಅವರಿಗೆ ಒಳ್ಳೆ ರಕ್ಷಣೆಯನ್ನು ಕೊಡುತ್ತಿತ್ತು. ಯಾರೂ ಭೇದಿಸಲಾಗದ ಮರಳಿನ ಗೋಡೆ ಸುತ್ತಲೂ ಇತ್ತು. ಐಗುಪ್ತಕ್ಕೆ ಬರಲು ಇದ್ದ ಒಂದೇ ಪ್ರವೇಶ ಮಾರ್ಗವಾದ ನೈಲ್ ನದಿಯನ್ನು ಅವರು ಕಾಯುತ್ತಿದ್ದರೆ ಸಾಕಾಗಿತ್ತು. ಐಗುಪ್ತರು ಸಾಮ್ರಾಜ್ಯ ವಿಸ್ತರಿಸಿದರು, ಆದರೆ ಜಾಗತಿಕ ಸಾಮ್ರಾಜ್ಯವಾಗಿ ಬೆಳೆಯಲಿಲ್ಲ. ಆದರೆ ಜಗತ್ತಿನ ಮೇಲೆ ಅವರು ತುಂಬ ಪ್ರಭಾವ ಬೀರಿದ್ದರು. ಆದರೆ ಈ ನೆಬೂಕದ್ನೆಚ್ಚರನು ಒಬ್ಬ ಸಾಮಾನ್ಯ ನಾಯಕನಾಗಿದ್ದವನು. ಅನೇಕ ಕುಲಗಳನ್ನು ತನ್ನೊಂದಿಗೆ ಕೂಡಿಸಿಕೊಂಡನು. ಬಳಿಕ ಅಶ್ಶೂರ್ಯವನ್ನು ವಶಪಡಿಸಿಕೊಂಡನು. ಬಳಿಕ ಸಿರಿಯಾವನ್ನು. ಹೀಗೆ ಮುಂದುವರಿಯುತ್ತಾ ಹೋದನು. ಐಗುಪ್ತರನ್ನು ಸೋಲಿಸಿದನು. ಗ್ರೀಕರು ಅವನನ್ನೆದುರಿಸಲು ಶಕ್ತರಾಗಿರಲಿಲ್ಲ. ಆದರೆ ಅವನು ಆ ದಿಕ್ಕಿನಲ್ಲಿ ಸಾಗಲಿಲ್ಲ. ಅದರ ಅಗತ್ಯ ಅವನಿಗಿರಲಿಲ್ಲ. ಯಾಕಂದರೆ ಆಗಿನ ಕಾಲದ ಜಗತ್ತು ಅವನ ವಶದಲ್ಲಿತ್ತು. ಇದನ್ನು ನೆಬೂಕದ್ನೆಚ್ಚರನು ಯೋಚಿಸಲು ತೊಡಗಿದಾಗ ತನ್ನ ವಶದಲ್ಲಿ ಇಡೀ ಜಗತ್ತೇ ಇರುತ್ತದೆಂಬುದನ್ನು ಕಂಡುಕೊಂಡನು. ಅದು ಸಿಂಹವನ್ನು ಬಾಲದಲ್ಲಿ ಹಿಡಿದಂತೆ ಆಗಿತ್ತು. ಹಿಡಿಯಲೂ ಆಗದೆ ಬಿಟ್ಟುಬಿಡಲೂ ಆಗದಂತಹ ಪರಿಸ್ಥಿತಿ. ಇದು ನೆಬೂಕದ್ನೆಚ್ಚರನ ಪರಿಸ್ಥಿತಿಯಾಗಿತ್ತು. ಇಂಥ ಸನ್ನಿವೇಶದಲ್ಲಿ ದೇವರು ಅವನ ಸಂಗಡ ಮಾತನಾಡಿದನು. ಅವನಿಗೆ ರಾತ್ರಿ ನಿದ್ರೆ ಬರಲಿಲ್ಲ. ತಾನು ಸ್ಥಾಪಿಸಿದ ಈ ಮಹಾ ಸಾಮ್ರಾಜ್ಯದ ಚಿಂತೆ ಅವನನ್ನು ಕಾಡುತ್ತಿತ್ತು. ಇದೆಲ್ಲದರ ಅಂತ್ಯ ಹೇಗಾಗುತ್ತದೆ? ನೆಬೂಕದ್ನೆಚ್ಚರನ ನಂತರ ಸುಮಾರು 2500 ವರ್ಷಗಳು ದಾಟಿ ಹೋದರೂ ನಾವು ಈ ಕುರಿತು ಆಶ್ಚರ್ಯಪಡುತ್ತೇವೆ. ಆದರೆ ಈ ಅಧ್ಯಾಯದಲ್ಲೇ ಅದಕ್ಕೆ ಉತ್ತರವಿದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 2ನೇ ವಚನವನ್ನು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು ಎಂಬುದಾಗಿ. ಪ್ರಿಯರೇ, ನೆಬೂಕದ್ನೆಚ್ಚರನು ತನ್ನ ಪಂಡಿತರನ್ನೆಲ್ಲ ಕರೆಯಿಸಿದನು. ಇವರೆಲ್ಲರೂ ದಾನಿಯೇಲ ಹಾಗೂ ಅವನ ಸ್ನೇಹಿತರಂತೆಯೇ ತರಬೇತಿ ಹೊಂದಿದವರು. ಈ ಸಮೂಹಕ್ಕೆ ಅವರೆಲ್ಲರೂ ಕರೆಯಲ್ಪಟ್ಟರು. ಅರಸನು ತನ್ನ ಮಂತ್ರಿಮಂಡಲವನ್ನು ಸಭೆ ಸೇರಿಸಿದನು. ಈ ಬುದ್ಧಿವಂತರು ತುಂಬ ಬುದ್ಧಿವಂತರೂ ಕಲಿತವರೂ ಆಗಿದ್ದರು. ವಿಗ್ರಹಾರಾಧಕ ಧರ್ಮದ ಅನೇಕ ಮೂಢನಂಬಿಕೆಗಳು, ವಿಚಾರಗಳು ಅವರಲ್ಲಿದ್ದವು. ಸರಿ, ಆದರೆ ನಾವು ಈಗ ಎಷ್ಟು ಮುಂದೆ ಸಾಗಿದ್ದೇವೆ?
ಸತ್ಯವೇದವನ್ನು ಅಲ್ಲಗಳೆಯುವ ಅತೀ ಬುದ್ಧಿವಂತರುಗಳು ನನಗೆ ತಿಳಿದವರಿದ್ದಾರೆ. ಅವರು ಕೂಡ ವಿಗ್ರಹಾರಾಧಕರು, ಮೂಢನಂಬಿಕೆಯವರು ಆಗಿದ್ದಾರೆಂದು ನಾನು ಭಾವಿಸುತ್ತೇನೆ. ಪ್ರಿಯರೇ, ನಮ್ಮ ಶಾಲೆಗಳಲ್ಲಿ ಸತ್ಯವೇದವನ್ನು ಹೊರಗಿಡಲಾಗಿದೆಯಲ್ಲವೇ? ಆದರೆ ಹಿಂದಿನ ಕಾಲದ ನಾಗರಿಕ ಜನರು ತಿರಸ್ಕರಿಸಿದ್ದ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಅನೇಕ ಮೂಢನಂಬಿಕೆಗಳನ್ನು ಕಲಿಸುತ್ತಿದ್ದಾರಲ್ಲವೇ? ಬಾಬೇಲಿನ ಬುದ್ಧಿವಂತರನ್ನು ಕೀಳಾಗಿ ಭಾವಿಸಬೇಡಿರಿ. ಈಗಿನ ಅನೇಕ ಬುದ್ಧಿವಂತರಂತೆ ಅವರೂ ಅತೀ ಬುದ್ಧಿವಂತರು. ಈ ಜನರು ಬಾಬೇಲಿನ ಜ್ಞಾನ ಸಂಪತ್ತಾಗಿದ್ದರು. ಅರಸನ ಅಪ್ಪಣೆಗಾಗಿ ಅವರೆಲ್ಲರೂ ಆ ಸ್ಥಾನಕ್ಕೆ ಕರೆಯಲ್ಪಟ್ಟಿದ್ದರು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 3ನೇ ವಚನವನ್ನು. ಆಗ ರಾಜನು ಪಂಡಿತರಿಗೆ, ನಾನು ಕನಸು ಕಂಡೆನು, ಅದರ ಅರ್ಥವೇನೋ ಎಂದು ನನ್ನ ಮನಸ್ಸು ತತ್ತರಗೊಂಡಿದೆ ಎಂಬುದಾಗಿ ಹೇಳಲು ಎಂಬುದಾಗಿ. ಪ್ರಿಯರೇ, ಅರಸನು ತಾನು ಕನಸೊಂದನ್ನು ಕಂಡೆನೆಂದು ಅದು ವಿಶೇಷ ಅರ್ಥವುಳ್ಳದಾಗಿದೆ ಎಂದು ಹೇಳಿದನು. ದೇವರು ಇದರ ಮೂಲಕ ಅರಸನಿಗೆ ಒಂದು ಸಂದೇಶ ಕೊಡಲಿದ್ದಾನೆಂದು ಸ್ಪಷ್ಟಪಡಿಸಿದ್ದನು. ಆದರೆ ಅರಸನು ಅದು ಪ್ರಾಮುಖ್ಯವಾದದೆಂದು ಮಾತ್ರ ತಿಳಿದಿದ್ದನು. ಮುಂದಕ್ಕೆ ನೋಡ್ರಿ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ನೇ ವಚನವನ್ನು. ಆ ಪಂಡಿತರು ಅರಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ಆ ಕನಸನ್ನು ನಿನ್ನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಅರಿಕೆ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಪಂಡಿತರು ಅರಮಾಯ ಭಾಷೆಯಲ್ಲಿ ರಾಜನಿಗೆ, ಅರಸನೇ, ಚಿರಂಜೀವಿಯಾಗಿರು, ಆ ಕನಸನ್ನು ನಿನ್ನ ದಾಸರಿಗೆ ಹೇಳು, ಅದರ ತಾತ್ಪರ್ಯವನ್ನು ತಿಳಿಸುವೆವು ಎಂದು ಹೇಳಿದರು. ಇದು ಬಹು ಮೂರ್ಖತನದ ಮಾತೆಂದು ನನಗನಿಸುತ್ತದೆ. ಆದರೆ ಅದು ಅರಸನನ್ನು ಹೊಗಳುವ ವಿಧಾನವಾಗಿತ್ತು. ಅರಸನೇ, ಚಿರಂಜೀವಿಯಾಗಿರು ಎಂಬುದಾಗಿ ನೋಡುವಾಗ ಆ ಸಿಂಹಾಸನದಲ್ಲಿ ಕೂತಿದ್ದ ಅನೇಕ ರಾಜರು ಪೂರ್ಣ ಆರೋಗ್ಯದವರಾಗಿರಲಿಕ್ಕಿಲ್ಲ. ಈ ರೀತಿಯ ಘೋಷಣೆ ಕೇಳಿದಾಗ ಅವರು, ನಿಮ್ಮ ಎಣಿಕೆ ತಪ್ಪು, ನಾನು ಶಾಶ್ವತವಾಗಿ ಜೀವಿಸಲಿಕ್ಕಿಲ್ಲ, ನಾನು ಒಂದಲ್ಲ ಒಂದು ದಿನ ಸಾಯಲೇಬೇಕಾಗಿದೆ ಎಂದು ನೆನೆಸಿಕೊಳ್ಳುತ್ತಿದ್ದಿರಬಹುದು. ಆದರೆ ಇಲ್ಲಿ ಆ ಕುರಿತು ಪ್ರಸ್ತಾಪವಿಲ್ಲ. ಪ್ರಿಯರೇ, ದಾನಿಯೇಲನ ಪುಸ್ತಕದಲ್ಲಿ ಇಬ್ರಿಯ ಭಾಷೆಯಿಂದ ಇಲ್ಲಿ ತಿಳಿಸಲಾದ ಅರಮಾಯ ಇಲ್ಲವೇ ಸಿರಿಯಾ ಭಾಷೆಗೆ ಬದಲಾಗುವುದನ್ನು ಕಾಣುತ್ತೇವೆ. ಈ ಅಧ್ಯಾಯದ 4ನೇ ವಚನದಿಂದ 7ನೇ ಅಧ್ಯಾಯದ 28ನೇ ವಚನದವರೆಗೆ ಈ ಪುಸ್ತಕವು ಅರಮಾಯ ಭಾಷೆಯಲ್ಲಿ ಬರೆಯಲ್ಪಟ್ಟಿತ್ತು. ಅರಮಾಯ ಭಾಷೆಯು ಸಂಸ್ಥಾನದ ಆಡಳಿತ ಭಾಷೆಯಾಗಿತ್ತು. ಅದು ಅನ್ಯಜನರ ಲೋಕದವರೆಲ್ಲರೂ ಆಡುವ ಭಾಷೆಯಾಗಿತ್ತು. ಮೊದಲು ಫ್ರೆಂಚ್ ಭಾಷೆಯಿದ್ದು ಈಗ ಇಂಗ್ಲಿಷ್ ಸಾರ್ವತ್ರಿಕ ಭಾಷೆಯಾದಂತೆ. ಪ್ರಿಯರೇ, ಈ ಭಾಷಾ ಬದಲಾವಣೆ ಗಮನಿಸತಕ್ಕದಾಗಿದೆ. ದೇವರು ಈಗ ಲೋಕವನ್ನು ಸಂಬೋಧಿಸುತ್ತಿದ್ದಾನೆ. ಕೇವಲ ತನ್ನ ಜನಾಂಗಕ್ಕೆ ಮಾತ್ರವಲ್ಲ, ಇಸ್ರಾಯೇಲು ಬಾಬೇಲಿಗೆ ಸರಿಯಾಗಿ ಹೋಗಿದೆ. ದೇವರು ರಾಜದಂಡವನ್ನು ದಾವೀದನ ಸಂತತಿಯಿಂದ ತೆಗೆದಿದ್ದಾನೆ. ಅದನ್ನು ಅನ್ಯರ ಕೈಗೆ ಕೊಟ್ಟಿದ್ದಾನೆ. ಅದನ್ನು ಆತನು ಹಿಂತೆಗೆಯುವ ತನಕ ಅದು ಅಲ್ಲೇ ಇರುವುದು. ಮುಂದೆ ಮೊಳೆಗಳಿಂದ ಜಡಿಯಲ್ಪಟ್ಟ ಹಸ್ತವು ಅದನ್ನು ಹಿಡಿಯುವುದು. ಯಾಕಂದರೆ ಯೇಸುವು ಆಳಬೇಕೆಂಬುದು ದೇವರ ಉದ್ದೇಶವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿನ ಪ್ರಸ್ತಾಪವು ಜಾಗತಿಕ ಸಾಮ್ರಾಜ್ಯದ ಕುರಿತಾದದ್ದು. ದೇವರ ವಾಕ್ಯವು ಸ್ಥಳೀಯ ಜನರಿಗೆ ಸೀಮಿತವಾಗಿದ್ದು ಕೆಲವೇ ಜನರಿಗೆ ಅನ್ವಯಿಸುತ್ತದೆಂಬ ಅಭಿಪ್ರಾಯವು ಸಂಪೂರ್ಣ ತಪ್ಪಾದದ್ದಾಗಿದೆ. ನಾವು ಜಾಗೃತೆಯಾಗಿ ಪರಿಶೀಲಿಸುವುದಾದರೆ ದೇವರು ಸಾರ್ವತ್ರಿಕ ಜಾಗತಿಕ ಸಾಮ್ರಾಜ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡಿದ್ದಾನೆಂಬುದು ತಿಳಿಯುತ್ತದೆ. ಕೀರ್ತನೆ 89:27 ಆತನು ಹೀಗೆ ಹೇಳುತ್ತಾನೆ, ನಾನಾದರೂ ಅವನನ್ನು ಜ್ಯೇಷ್ಠ ಪುತ್ರನನ್ನು ಭೂರಾಜ್ಯರಲ್ಲಿ ಉನ್ನತನನ್ನು ಮಾಡಿಕೊಳ್ಳುವೆನು. ಮುಂದೆ ಅದೇ ಕೀರ್ತನೆಯ 34-37 ವಚನಗಳಲ್ಲಿ ಹೀಗೆ ಹೇಳಿದ್ದಾನೆ, ನನ್ನ ಒಡಂಬಡಿಕೆಯನ್ನು ಭಂಗಪಡಿಸುವುದಿಲ್ಲ, ನನ್ನ ಮಾತನ್ನು ಬದಲಾಯಿಸುವುದಿಲ್ಲ. ನನ್ನ ಪವಿತ್ರಾತ್ವದಲ್ಲಿ ಆಣೆಯಿಟ್ಟು ಒಂದು ಸಂಗತಿ ಹೇಳಿದ್ದೇನೆ, ಅದರ ವಿಷಯದಲ್ಲಿ ದಾವೀದನಿಗೆ ಸುಳ್ಳುಗಾರನಾಗುವುದಿಲ್ಲ. ಅದೇನೆಂದರೆ, ಅವನ ಸಂತತಿಯು ಶಾಶ್ವತವಾಗಿ ಇರುವುದು. ಅವನ ಸಿಂಹಾಸನವು ಸೂರ್ಯನಂತೆ ನನ್ನ ಎದುರಿನಲ್ಲಿದ್ದು ಚಂದ್ರನಂತೆ ನಿತ್ಯಕ್ಕೂ ಸ್ಥಿರವಾಗಿರುವುದು. ಪರಲೋಕದ ಸಾಕ್ಷಿ ಸತ್ಯವೇ ಸರಿ ಎಂದು ಹೇಳಿದ್ದಾನೆ ಎಂಬುದೇ. ಪ್ರಿಯರೇ, ದೇವರು ಹೇಳುವುದೇನೆಂದರೆ, ನೀವು ಹೊರಗೆ ಹೋಗಿ ಆಕಾಶ ನೋಡಿದಾಗ ಸೂರ್ಯನು
ಆಕಾಶದಿಂದ ಮಾಯವಾಗಿದ್ದರೆ ಮತ್ತು ರಾತ್ರಿ ಚಂದ್ರನು ಕಾಣಿಸದಿದ್ದರೆ ಆಗ ನಾನು ನನ್ನ ಮನಸ್ಸನ್ನು ಬದಲಾಯಿಸಿದೆನೆಂದು ಹೇಳಬಹುದು. ಆದರೆ ಸೂರ್ಯ ಚಂದ್ರರು ಶಾಶ್ವತವಾಗಿರುವುದಾದರೆ ನಾನು ಪರಲೋಕದಲ್ಲಿ ನನ್ನ ಅರಸನನ್ನು ಖಂಡಿತವಾಗಿ ಸ್ಥಾಪಿಸುತ್ತೇನೆಂದು ನೀವು ತಿಳಿದುಕೊಳ್ಳಬಹುದು. ಪ್ರಿಯರೇ, ಈಗ ನಾವು ಮಾತನಾಡುವ ಸಂಗತಿಯು ಸ್ಥಳೀಕವಾದದ್ದಾಗಿರದೆ ಇಡೀ ಭೂಲೋಕಕ್ಕೆ ಸಂಬಂಧಿಸಿರುವಂಥದ್ದಾಗಿದೆ. ಮೊದಲ ಜಾಗತಿಕ ಅರಸನ ಕುರಿತು ಮಾತನಾಡುವುದರಿಂದ ಇಲ್ಲಿ ಜಾಗತಿಕವಾದ ಭಾಷೆಯನ್ನೇ ಉಪಯೋಗಿಸಲಾಗಿದೆ. ನೋಡ್ರಿ, ಎಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ? ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 5ನೇ ವಚನವನ್ನು. ಆಗ ರಾಜನು ಪಂಡಿತರಿಗೆ ಪ್ರತ್ಯುತ್ತರವಾಗಿ, ನನ್ನ ಮಾತು ಖಂಡಿತ. ನೀವೇ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸದಿದ್ದರೆ ನಿಮ್ಮನ್ನು ಚೂರು ಚೂರಾಗಿ ಕಡಿಸುವೆನು, ನಿಮ್ಮ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಿಸಿಬಿಡುವೆನು ಎಂಬುದಾಗಿ. ಪ್ರಿಯರೇ, ಇದೊಂದು ಅತಿರೇಕದ ಶಿಕ್ಷೆಯಾಗಿದೆ. ಆದರೆ ಅರಸನಿಗೇನು ಬೇಕಾಗಿದೆ ಎಂಬುದನ್ನು ನಾವು ಕಾಣಬಹುದು. ಈ ವಚನವನ್ನು ತಪ್ಪಾಗಿ ಭಾಷಾಂತರಿಸಿದರೆ ಅರಸನಿಗೆ ಕನಸೇನೆಂಬುದು ಮರೆತು ಹೋದಂತೆ ಕಾಣುತ್ತದೆ. ಅವನು ಕನಸನ್ನು ಮರೆಯಲಿಲ್ಲ. ಅವನಿಗೆ ಕನಸೇನೆಂದು ತಿಳಿದಿತ್ತು, ಅದರ ಪ್ರಾಮುಖ್ಯತೆ ತಿಳಿದಿತ್ತು. ಆದರೆ ಅದನ್ನು ತನ್ನ ಪಂಡಿತರಿಗೆ ತಿಳಿಸಲಿಲ್ಲ. ಏಕೆ? ಅವನಿಗೆ ಅದರ ಸರಿಯಾದ ಅರ್ಥ ವಿವರಣೆ ಬೇಕಾಗಿತ್ತು. ಒಂದು ಭಾಷಾಂತರದಲ್ಲಿ ಈ ಮಾತು ನನ್ನ ಮನಸ್ಸಿನಿಂದ ಹೋಗಿದೆ ಎಂಬುದನ್ನು ಮಾತು ನನ್ನಿಂದ ಹೊರಟಾಗಿದೆ ಎಂದು ಹೇಳಿದೆ. ಪ್ರಿಯರೇ, ನೆಬೂಕದ್ನೆಚ್ಚರನು ಅವರಿಗೆ ಹೇಳುತ್ತಿದ್ದಾನೆ, ನಾನು ಹೇಳುವ ಮಾತನ್ನು ನಾನು ಬದಲಾಯಿಸುವುದಿಲ್ಲ. ಕನಸನ್ನು ತಿಳಿಸಬೇಕೆಂದು ನನ್ನನ್ನು ಕೇಳಿಕೊಳ್ಳಬೇಡಿರಿ, ನಾನು ಹೇಳಲಾರೆನು. ಅದರ ಅರ್ಥವನ್ನು ತಿಳಿಸಬೇಕಾದರೆ ನೀವೇ ಆ ಕನಸನ್ನು ತಿಳಿಸಬೇಕು. ಬರ್ಕ್ಲಿ ಭಾಷಾಂತರ ಈ ವಚನದ ಕುರಿತು ನಮಗೆ ಸಹಾಯಕವಾದದ್ದಾಗಿದೆ. ಅರಸನು ಅವರಿಗೆ, ನಾನು ಈ ಮಾತನ್ನು ಹೇಳುತ್ತಿದ್ದೇನೆ, ನೀವು ಕನಸನ್ನು ಅದರ ಅರ್ಥವನ್ನು ಹೇಳದಿದ್ದರೆ ನಿಮ್ಮನ್ನು ತುಂಡು ತುಂಡಾಗಿ ಕತ್ತರಿಸಿ ನಿಮ್ಮ ಮನೆಗಳನ್ನು ನಾಶ ಮಾಡುವೆನು ಎಂಬುದೇ. ಪ್ರಿಯರೇ, ಇದು ಸ್ವಲ್ಪ ಮೃದುವಾದ ಮಾತಾಯಿತು. ಆದರೆ ಹೇಳಲ್ಪಟ್ಟ ಶಿಕ್ಷೆ ಮಾತ್ರ ಬಹು ಭಯಂಕರವಾದದ್ದು. ನೆಬೂಕದ್ನೆಚ್ಚರನು ಅವರಲ್ಲಿ ಭಯವನ್ನು ಹುಟ್ಟಿಸುತ್ತಿದ್ದಾನೆ. ಅವರು ಕನಸಿನ ಅರ್ಥವನ್ನು ಹೇಳಬೇಕಾಗಿತ್ತು. ಆದರೆ ಅದಕ್ಕೂ ಮೊದಲು ಅವರು ಆ ಕನಸು ಏನೆಂದು ಹೇಳಬೇಕಾಗಿತ್ತು. ಮುಂದಕ್ಕೆ ನೋಡ್ರಿ, ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 6ನೇ ವಚನವನ್ನು. ನೀವು ಆ ಕನಸನ್ನು ಅದರ ಅಭಿಪ್ರಾಯವನ್ನು ತಿಳಿಸಿದರೆ ನನ್ನಿಂದ ನಿಮಗೆ ದಾನ ಬಹುಮಾನಗಳು ವಿಶೇಷ ಸನ್ಮಾನಗಳು ಲಭಿಸುವವು. ಆದ ಕಾರಣ ಆ ಕನಸನ್ನು ಅದರ ಅಭಿಪ್ರಾಯವನ್ನು ನನಗೆ ತಿಳಿಸಿರಿ ಎಂದು ಹೇಳಲು ಎಂಬುದಾಗಿ. ಪ್ರಿಯರೇ, ನೆಬೂಕದ್ನೆಚ್ಚರನು ಉದಾರಿಯೂ ಮೃದು ಮನಸ್ಸಿನವನು ಆಗಿರಬಲ್ಲನು. ಅವನು ತನ್ನ ಭಾವನೆಗಳಿಂದ ನಿಯಂತ್ರಿಸಲ್ಪಡುವನಾಗಿದ್ದನು. ಅವನು ಹೇಳುತ್ತಾನೆ, ನೀವು ಅದನ್ನು ಸರಿಯಾಗಿ ತಿಳಿಸಿದರೆ ನಿಮಗೆ ವಿಶೇಷ ದಾನ ಬಹುಮಾನಗಳು ದೊರೆಯುವವು ಎಂದು. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಪಂಡಿತರು, ರಾಜನು ತನ್ನ ದಾಸರಿಗೆ ಕನಸನ್ನು ತಿಳಿಸೋಣವಾಗಲಿ, ನಾವು ಅದರ ತಾತ್ಪರ್ಯವನ್ನು ವಿವರಿಸುವೆವು ಎಂಬ ಉತ್ತರವನ್ನೇ ಪುನಃ ಕೊಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪಂಡಿತರಿಗೆ ತಾವು ಇಕ್ಕಟ್ಟಿನಲ್ಲಿ ಸಿಲುಕಿದ್ದೇವೆಂದು ಗೊತ್ತಾಯಿತು. ಆದ್ದರಿಂದ ಎಚ್ಚರಿಕೆಯಿಂದ ರಾಜನಿಗೆ ಕನಸನ್ನು ತಿಳಿಸಲು ಬೇಡಿಕೊಂಡರು. ಮುಂದಕ್ಕೆ ನೋಡ್ರಿ, ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 8ನೇ ವಚನವನ್ನು. ಅದಕ್ಕೆ ರಾಜನು, ನೀವು ಆ ಕನಸನ್ನು ನನಗೆ ತಿಳಿಸದಿದ್ದರೆ ಮರಣದಂಡನೆಯ ನಿಯಮವೇ ನಿಮಗೆ ಗತಿಯಾಗುವುದು ಎಂಬ ನನ್ನ ಮಾತು ಖಂಡಿತವೆಂದು ನೀವು ತಿಳಿದುಕೊಂಡು ಕಾಲಹರಣ ಮಾಡುತ್ತಿದ್ದೀರಿ ಎಂಬುದಾಗಿ. ಅರಸನು ಹೇಳುತ್ತಿದ್ದಾನೆ, ನಾನು ಖಂಡಿತ ಮಾತಿನವನು ಎಂದು ನಿಮಗೆ ತಿಳಿದದೆ ನೀವು ಸುಮ್ಮನೆ ಕಾಲಹರಣ ಮಾಡುತ್ತಿದ್ದೀರಿ. ಪ್ರಿಯರೇ, ಬರ್ಕ್ಲಿ ಭಾಷಾಂತರದಲ್ಲಿ ಇದು ಇನ್ನೂ ಸ್ಪಷ್ಟವಾಗಿದೆ. ಏನೆಂದರೆ, ಅರಸನು ಉತ್ತರ ಕೊಟ್ಟನು, ನೀವು ಸುಮ್ಮನೆ ಸಮಯ ದೂಡುತ್ತಿದ್ದೀರೆಂದು ನನಗೆ ತಿಳಿದಿದೆ, ಯಾಕಂದರೆ ಈಗ ನಿಮಗೆ ಮರಣಶಿಕ್ಷೆಯೇ ಕಾದಿದೆ ಎಂದು. ಪ್ರಿಯರೇ, ಇದು ಸ್ವಲ್ಪ ವಿಪರೀತದ ಮಾತಾಗಿ ಕಾಣಬಹುದು, ಆದರೆ ನಿಜವಾದ ಅರ್ಥ ಇದೇ ಆಗಿದೆ. ದಾನಿಯೇಲನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 9ನೇ ವಚನವನ್ನು ನೋಡ್ರಿ. ಇದು ನನಗೆ ಚೆನ್ನಾಗಿ ಗೊತ್ತು. ಕಾಲಾಂತರವನ್ನು ನಿರೀಕ್ಷಿಸಿಕೊಂಡೇ ನನ್ನ ಮುಂದೆ ಕೆಟ್ಟ ಸುಳ್ಳುಗಳನ್ನು ಆಡುತ್ತಿರಬೇಕೆಂದು ಕಟ್ಟು ಮಾಡಿಕೊಂಡಿದ್ದೀರಿ.
ಅಂತೂ ಆ ಕನಸನ್ನು ತಿಳಿಸಬೇಕು. ಅದರಿಂದ ನೀವು ಅದರ ಅಭಿಪ್ರಾಯವನ್ನು ವಿವರಿಸಬಲ್ಲಿರೆಂದು ತಿಳಿದುಕೊಳ್ಳುವೆನು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾಬೇಲಿನ ಪಂಡಿತರ ಮೇಲೆ ತನಗೆ ನಂಬಿಕೆ ಇಲ್ಲವೆಂಬುದನ್ನು ಅರಸನು ಸ್ಪಷ್ಟವಾಗಿ ತಿಳಿಸುತ್ತಾನೆ. ಹಿಂದೆಯೂ ಅವರು ಈ ರೀತಿ ಸೋತಿರಬಹುದು. ಅಹಾಬ ಅರಸನ ಕುರಿತು ಬಾಳನ ಪ್ರವಾದಿಗಳು ಮಾಡಿದಂತೆ. ಆದರೆ ಅಹಾಬನು ಯುದ್ಧದಲ್ಲಿ ಸತ್ತದ್ದರಿಂದ ಅವನಿಗೆ ಶಿಕ್ಷೆ ಕೊಡಲಾಗಲಿಲ್ಲ. ಈ ಪಂಡಿತರು ತನಗೆ ಮೋಸ ಮಾಡುತ್ತಿದ್ದಾರೆಂದು ನೆಬೂಕದ್ನೆಚ್ಚರನಿಗೆ ಅರಿವಾಯಿತು. ಅವರನ್ನು ನಿಜವಾಗಿ ಪರೀಕ್ಷಿಸಲು ಮನಸ್ಸು ಮಾಡಿದನು. ಅವನ ಯೋಚನೆ ಸರಿಯಾದದ್ದೇ ಆಗಿದೆ. ಅವರು ತನ್ನ ಕನಸೇನೆಂದು ತಿಳಿಸಬಲ್ಲವರಾದರೆ ಅದರ ಅರ್ಥ ವಿವರಣೆಯು ಸರಿಯಾದದೆಂದು ನಂಬಬಹುದು. ಅವರಿಗೆ ಕನಸನ್ನು ತಿಳಿಸಲು ಸಾಧ್ಯವಾಗದಿದ್ದರೆ ಅವರ ಅರ್ಥ ವಿವರಣೆಯು ಸರಿಯಾಗಿರಲಾರದು. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಂಡಿದ್ದೇವೆ. ದೇವರು ಹೇಗೆ ಕಾರ್ಯ ಮಾಡುತ್ತಾನೆ ಎಂಬುದಾಗಿ ತಿಳಿದುಕೊಂಡ ನಾವು ದಿನಾಲು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆತನಿಗೆ ಭಯಭಕ್ತಿಯುಳ್ಳ ಜೀವಿತವನ್ನು ಅರ್ಥಪೂರ್ಣವಾಗಿ ಜೀವಿಸೋಣ. ಹೀಗಾಗುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಇದ್ದಂಥ ಸ್ಥಿತಿಯಲ್ಲಿ ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಿ, ನಮ್ಮನ್ನು ಬಲಪಡಿಸಿದ್ದಿ. ನಿನಗೆ ಸ್ತೋತ್ರವಾಗಲಿ. ಜೀವಿತ ಉದ್ದಕ್ಕೂ ನಿನ್ನ ವಾಕ್ಯವನ್ನೇ ಹಿಡಿದುಕೊಂಡು ಭಯಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೊತೆ ನೀನಿರು ಸ್ವಾಮಿ. ಅವರ ಜೀವಿತಗಳಲ್ಲಿ ನೀನು ಮಹಿಮೆ ಹೊಂದು ನಿನ್ನ ವಾಕ್ಯವು ಅವರಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಆತ್ಮಭರಿತರಾಗಿ, ಆರೋಗ್ಯವಂತರಾಗಿ, ಸಮಾಧಾನದಿಂದ ನಿನ್ನನ್ನೇ ನಿರೀಕ್ಷಿಸುತ್ತಾ ಜೀವಿಸೋದಕ್ಕೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ಸ್ವಾಭಾವಿಕ ಮನಸ್ಸನ್ನು ತೃಪ್ತಿಪಡಿಸುವ ಸುವಾರ್ತೆಯು ಇಂದು ಕಾರ್ಯ ಮಾಡುತ್ತಿದೆ. ದೇವರ ಮಾತು ನಮಗೆ ಬಿಡುಗಡೆಯನ್ನು, ಸಮಾಧಾನವನ್ನು ಕೊಡುತ್ತದೆ. ಐಗುಪ್ತರು ಸಾಧಿಸಲಾದದ್ದನ್ನು ನೆಬೂಕದ್ನೆಚ್ಚರನು ಸಾಧಿಸಿದನು. ಅರಸನ ಕನಸು ಪಂಡಿತರಿಗೆ ಬಂದ ಶಿಕ್ಷೆಯ ಭಯವನ್ನು ತಿಳಿದುಕೊಂಡ ನಾವು ದೇವರು ಇಟ್ಟಂಥ ಸ್ಥಳದಲ್ಲಿ ವಿಧೇಯತೆಯ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ನಮ್ಮ ಜೀವಿತವನ್ನು ಬದಲಾಯಿಸುತ್ತದೆ. ಇದು ಸತ್ಯ. ನೀವು ಈ ಆಶೀರ್ವಾದವನ್ನು ಹೊಂದಿಕೊಂಡಿರುವುದಾದರೆ ಇತರರಿಗೂ ಈ ಸೇವೆಯನ್ನು ಪರಿಚಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.